ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರ, ಅಸ್ಸಾಮಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ವಿರುದ್ಧ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಹಿಡ್ಕೊಂಡು ಆರೋಪವನ್ನ ಮಾಡಿ ಪವನ್ ಖೇರಾ ಬಹಿರಂಗವಾಗಿ ಅದೇನ್ ಸವಾಲ್ ಹಾಕಿದ್ದು? ನನ್ನ ಮೇಲೆ ಕೇಸನ್ನ ಹಾಕ್ತೀರಾ? ಹಾಕಿ ನೋಡೋಣ. ನಾನು ಇಲ್ಲೇ ಅಸ್ಸಾಮಲ್ಲೇ ಕಾಯ್ತಾ ಇದ್ದೀನಿ. 48 ಗಂಟೆ ಯಾಕೆ ಕಾಯ್ತೀರಾ? ಇವತ್ತೇ ರಾತ್ರಿ ಕೇಸ್ ಹಾಕಿ ಅಲ್ಲ, ಕೋರ್ಟ್ ಓಪನ್ ಮಾಡಿಸಿ ಅಲ್ಲ, ನನ್ನ ಮೇಲೆ ಕೇಸ್ ಮಾಡಿ. ಹೀಗೆ ಒಂದಷ್ಟು ಡಯಲಾಗ್ ಅನ್ನ ಹೊಡೆದ್ರು. ಹಿಮಂತ ಬಿಸ್ವಾ ಶರ್ಮಾ ಅವ್ರು ನೋಡಿದ್ರೆ ಇವೆಲ್ಲವನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿಯೇ ತಗೊಂಡು ನೋಡಿ, ಅದಕ್ಕೆ ನಿಜವಾಗ್ಲೂ ಕೇಸ್ ಮಾಡೇ ಬಿಟ್ರು. ಅಷ್ಟೊತ್ತು ಬನ್ನಿ ಕೇಸ್ ಹಾಕಿ ಅಂತ ಎದೆ ತಟ್ಟಿ ಹೇಳ್ತಾ ಇದ್ದಂತಹ ಪವನ್ ಖೇರಾ ಸಾಹೇಬ್ರು ಕೇಸ್ ಆಗ್ತಾ ಇದ್ದ ಹಾಗೇನೆ ಭಯದಲ್ಲಿ ಅಸ್ಸಾಮಿಂದ ದೆಹಲಿ ಕಡೆಗೆ ಹಂಗೇ ಓಡಿದ್ರು. ಹೆಂಗೆ? ಇಲ್ಲಿ ನೋಡಿ. ಈ ಅಸ್ಸಾಂ ಪೊಲೀಸರು ಬಿಡ್ತಾರಾ? ದೆಹಲಿಗೂ ಹುಡ್ಕೊಂಡು ಬರ್ತಾರೆ. ಅವಾಗ ಪವನ್ ಖೇರಾ ಏನ್ ಮಾಡ್ತಾರೆ, ದೆಹಲಿಯಿಂದ ಹೈದರಾಬಾದ್ಗೆ ಓಡಿ ಹೋಗ್ತಾರೆ. ಹೇಗೆ? ಹೀಗೆ ಮುಖ ಮುಚ್ಕೊಂಡು, ತಲೆ ತಗ್ಗಿಸ್ಕೊಂಡು, ಕ್ಯಾಮ್ರಾಗಳಿಂದ ತಪ್ಪಿಸ್ಕೊಂಡು ಹೀಗೆ ಓಡಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಒನ್ ಆ್ಯಂಡ್ ಓನ್ಲಿ ಪವನ್ ಖೇರಾ ನೋಡಿದ್ರಲ್ವಾ ಹೆಂಗೆ ಓಡ್ತಾ ಇದ್ದಾರೆ ಅಂತ. ಈ ಪವನ್ ಖೇರಾ ಕೇವಲ ಕ್ಯಾಮರಾಗಳಿಂದ ಮಾತ್ರ ಮುಖ ಮುಚ್ಕೊಂಡು ಓಡಾಡ್ತಾ ಇರುವಂಥದ್ದಲ್ಲ, ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ದಾರೆ. ಅಸ್ಸಾಂ ಟು ಡೆಲ್ಲಿ, ಡೆಲ್ಲಿ ಟು ಹೈದರಾಬಾದ್, ಹೈದರಾಬಾದ್ ಟು ತೆಲಂಗಾಣ. ವಾಹ್, ಎಂತ ಟ್ರಿಪ್ಪು! ಸ್ಪಾನ್ಸರ್ಡ್ ಬೈ ಇಟಲಿ ಫ್ಯಾಮಿಲಿ. ಆಮೇಲೆ ಮಜಾ ನೋಡಿ, ಮೊದಲಿಗೆ ನನ್ನ ಮೇಲೆ ಕೇಸ್ ಹಾಕಿ ನಾನು ಇಲ್ಲೇ ಇದ್ದೇನೆ ಅಂತ ಸವಾಲ್ ಹಾಕಿದಂಥ ಇದೇ ಪವನ್ ಖೇರಾ ಅವರು ಮೊದಲು ಅಡಗಿ ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತಹ ಹೈದರಾಬಾದ್ ಮನೆ ಹೊರಗೆ ಭದ್ರತೆ ಹೆಂಗಿತ್ತು ನೋಡಿ. ಸಾಹೇಬ್ರು ಹೆದರಿ ಫುಲ್ ಸೆಕ್ಯೂರಿಟಿ ಹಿಡ್ಕೊಂಡು ಕೂತಿದ್ರು. ಅಂಡ್ ಈಗ ಹಿಮಂತ ಬಿಸ್ವಾ ಶರ್ಮಾ ಅವರು ಹೇಳಿದ್ದು ನೋಡಿದ್ರೆ ಅವರು ಮತ್ತೆ ಹೈದರಾಬಾದಿಂದ ಕಾಂಗ್ರೆಸ್ ಆಳ್ವಿಕಿರುವಂಥ ತೆಲಂಗಾಣಕ್ಕೆ ಓಡ್ ಹೋಗಿದಾರಂತೆ. ನಾವು ಯಾವಾಗಲೂ ಹೇಳ್ತೀವಲ್ಲ, ಈ ಸತ್ಯ ಯಾವತ್ತಿದ್ರೂ ಕೂಡ ನಿಧಾನವಾಗಿ ಹರಡುತ್ತೆ, ಅದೇ ಸುಳ್ಳು ಫಾಸ್ಟ್ ಆಗಿ ಓಡುತ್ತೆ ಅಂತ. ಹಂಗೆ ಇವತ್ತು ಆ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವಂತಹ ಪವನ್ ಖೇರಾ ಅದಕ್ಕಿಂತ ಫಾಸ್ಟ್ ಆಗಿ ಓಡ್ತಾ ಇದ್ದಾರೆ. ಇದೇ ಪವನ್ ಖೇರಾಗೆ ಅವತ್ತು ಓಡಿ ಹೋಗೋದಕ್ಕೂ ಮೊದಲು ಪತ್ರಕರ್ತರೊಬ್ರು ಕೇಳಿದ್ರು, ನೀವು ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿಯ ಕಂಪನಿ ಅಂತದ್ ಏನೋ ಹೇಳ್ತಾ ಇದ್ದೀರಲ್ವಾ, ಅದು ನಿಮ್ಮ ಪ್ರೆಸ್ ಕಾನ್ಫರೆನ್ಸಿಗೂ ಕೆಲವು ದಿನಗಳ ಮುಂಚೆ ರಿಜಿಸ್ಟರ್ ಆಗಿರುವಂಥದ್ದು, ಹಾಗಾದ್ರೆ ಅದು ಹೆಂಗೆ ಅಂತ ಕೇಳಿದ್ರೆ ಪವನ್ ಖೇರಾ ಸ್ಪೋಕ್ಸ್ ಪರ್ಸನ್ ಆಗಿದ್ರು ಆ ಒಂದು ಸಿಂಪಲ್ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಅವರಿಂದ ಆಗ್ಲಿಲ್ಲ. ಮುಖದಲ್ಲಿ ಒತ್ತಡ ಬಹಳ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇತ್ತು. ಯಾಕೆ? ಕಾರಣ ಸಿಂಪಲ್, ಅದು ಸುಳ್ಳಾರೋಪ. ಅದಕ್ಕೆಲ್ವಾ ಇವತ್ತು ಓಡ್ ಹೋಗ್ತಾ ಇರುವಂಥದ್ದು. ಅವ್ರು ಹೇಳಿದ್ದು ಸತ್ಯನೇ ಆಗಿದ್ದಿದೆ. ಯಾಕೆ ಹಿಂಗೆ ಓಡಬೇಕು ಅಂದ್ರೆ ಒಳಗಿಂದ ಅವರಿಗೂ ಕೂಡ ಗೊತ್ತಿದೆ, ಸುಮ್ಮನೆ ಹಿಮಂತ ಬಿಸ್ವಾ ಶರ್ಮಾ ಅವರನ್ನ ಕೆಳಗೆ ಹಾಕೋದಕ್ಕೆ ಇಟಲಿ ಕುಟುಂಬ ಮಾಡಿರುವಂಥ ಪ್ಲಾನ್ ಇದು. ನಾನು ಆಲ್ರೆಡಿ ಇಲ್ಲಿ ಬಕ್ರ ಆಗಿಬಿಟ್ಟಿದ್ದೀನಿ ಅನ್ನುವಂಥದ್ದು ಅವರಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಇವತ್ತು ಮುಖ ಮುಚ್ಕೊಂಡು ಓಡಾಡ್ತಾ ಇರುವಂಥದ್ದು. ಹೌದು ಅಲ್ವೋ ವೀಕ್ಷಕರೀಗ? FIR ಎಲ್ಲ ಆಗಿ ಅಸ್ಸಾಂ ಪೊಲೀಸರು ಇವರನ್ನ ಹುಡುಕಾಡ್ತಾ ಇರುವಂಥದ್ದನ್ನೆಲ್ಲ ನೋಡಿ ಪವನ್ ಖೇರಾ ತಾವು ಅಡಗಿ ಕೂತಿರುವಂತಹ ಜಾಗದಿಂದ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಾನು ಯಾರಿಗೂ ಭಯಪಡಲ್ಲ, ಯಾಕಂದ್ರೆ ನಾನು ಕಾಂಗ್ರೆಸ್ ಕಾರ್ಯಕರ್ತ, ಅದಕ್ಕಿಂತ ಮೇಲಾಗಿ ನಾನು ರಾಹುಲ್ ಗಾಂಧಿ ಅವರ ಹೆಮ್ಮೆಯ ಸೈನಿಕ. शर्मा जी, हमारी आदत डरने की नहीं है, कारण बता देते हैं। मेवाड़ का हूँ, कांग्रेसी हूँ, राहुल गांधी का सिपाही हूँ, अब कैसे डरूंगा? ಹೀಗೆ ಒಂದಷ್ಟು ಡಯಲಾಗ್ ಏನೋ ಬಿಟ್ರು. ಅಲ್ಲ, ಕರೆಕ್ಟು, ಪವನ್ ಖೇರಾ ಹೇಳಿದ್ದು ಕರೆಕ್ಟೇ. ಅವ್ರು ಹೆದ್ರಲ್ಲ, ಅದಕ್ಕೆ ಕಾರಲ್ಲಿ ಮುಖ ಮುಚ್ಕೊಂಡು ಓಡಿದ್ದಷ್ಟೇ. ಪವನ್ ಖೇರಾ ಹೆದ್ರಲ್ಲ, ಅದಕ್ಕೆ ಅಸ್ಸಾಮಿಂದ ಡೆಲ್ಲಿ, ಡೆಲ್ಲಿಯಿಂದ ಹೈದರಾಬಾದ್, ಹೈದರಾಬಾದಿಂದ ತೆಲಂಗಾಣ ಅಂತ ಓಡ್ತಾ ಇರುವಂಥದ್ದು. ತುಂಬಾ ಧೈರ್ಯ ಇದೆ ಅವರಿಗೆ. ಪಾಪ ಎಷ್ಟು ಧೈರ್ಯ ಅಂತಂದ್ರೆ, ಮೊನ್ನೆ ಓಡ್ ಹೋಗುವಾಗ ಯಾವ ಶರ್ಟ್ ಅಲ್ಲಿ ಇದ್ರು ಇವತ್ತು ಅದೇ ಶರ್ಟ್ ಅಲ್ಲಿ ಅದರ ಮೇಲೇನೋ ಬ್ಲೇಸರ್ ಏನೋ ಹಾಕೊಂಡು ವಿಡಿಯೋ ಮಾಡುವಷ್ಟು ಭಯ ಇಲ್ಲದಂತಹ ರಾಹುಲ್ ಇಟಲಿಯ ಸೈನಿಕ ಇವರು. ವಾಹ್ ವೀಕ್ಷಕರು, ಇವರು ಇಷ್ಟೆಲ್ಲ ಬಿಲ್ಡಪ್ ಅನ್ನ ಕೊಟ್ಟು ಇನ್ನೇನಿಲ್ಲ, ಇವತ್ತಲ್ಲ ನಾಳೆ ಕೋರ್ಟಿಗೆ ಬಂದೇ ಬರ್ತಾರೆ. ಕೋರ್ಟಿಗೆ ಬಂದು ಕ್ಷಮೆಯನ್ನ ಕೇಳೋದು ಕೇಳ್ತಾರೆ, ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಇವರ ಹಿಸ್ಟ್ರಿ ಇರೋದು ಕೂಡ ಹಿಂಗೇನೆ. ಕಾಂಗ್ರೆಸ್ಗೆ ಇದೆಲ್ಲ ಒಂಥರ ಹೊಸದೇನಲ್ಲ.
ಇದು ಕಾಂಗ್ರೆಸ್ಸಿನ ಪದ್ಧತಿ ಅಂತ ಹೇಳ್ಬೋದು, ಕಾಂಗ್ರೆಸ್ಸಿನ ಸಂಪ್ರದಾಯ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರಫೇಲ್ ಪ್ರಕರಣ ನೆನಪಿದೆಯಲ್ವಾ? ಅವತ್ತು ರಾಹುಲ್ ಇಟಲಿ ಮೋದಿಜಿ ವಿರುದ್ಧ ದೊಡ್ಡ ಆರೋಪವನ್ನ ಮಾಡ್ತಾರೆ. ಚೌಕಿದಾರ್ ಚೋರ್ ಅಂತ ಘೋಷಣೆಯನ್ನು ಕೂಗ್ತಾರೆ. ದೊಡ್ಡ ಆರೋಪ ಅದು. ಆಮೇಲೆ ಏನಾಯ್ತು? ಏನಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ಸಾರಿ ಸರ್ ಅಂತ ಕ್ಷಮೆ ಕೇಳಿ ಬಂದ್ರು. ಇನ್ನು ಜಯರಾಮ್ ರಮೇಶ್ ಕ್ಯಾರವನ್ ಮ್ಯಾಗಝಿನ್ ಒಂದು ಲೇಖನವನ್ನ ಬರೆಯುತ್ತೆ. ಅದನ್ನ ಆಧಾರವಾಗಿಟ್ಕೊಂಡು ಜಯರಾಮ್ ರಮೇಶ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. NSA ಅಜಿತ್ ದೋವಲ್ಜಿ ಅದೇ ರೀತಿ ಅವರ ಕುಟುಂಬದ ಮೇಲೆ ಆರೋಪವನ್ನ ಮಾಡ್ತಾರೆ. ಕೊನೆಗೆ ನ್ಯಾಯಾಲಯ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ, ಇದ್ರೆ ತಾನೇ ಸಾಕ್ಷಿ ಕೊಡೋದಕ್ಕೆ. ಸುಳ್ಳು ಹೇಳುವಾಗ ಸಾಕ್ಷಿ ಇಲ್ಲಿಂದಿರುತ್ತೆ, ಮತ್ತೇನು ಮಾಡೋದು? ಕೋರ್ಟಲ್ಲಿ ಹೋಗಿ ಶಿಸ್ತಲ್ಲಿ ಸಾರಿ ಅಂತ ಕ್ಷಮೆ ಕೇಳಿ ಬರ್ತಾರೆ. ಇನ್ನು ದೇವೇಂದ್ರ ಸಿಂಗ್ 2014ರಲ್ಲಿ ನಿತಿನ್ ಗಡ್ಕರಿ ಅವರ ಬಗ್ಗೆ ಒಂದು ಸುಳ್ಳು ಆರೋಪವನ್ನ ಮಾಡ್ತಾರೆ. ಆಮೇಲೆ ಅಗೇನ್ ಇವ್ರ ವಿಚಾರದಲ್ಲೂ ಅಷ್ಟೇ, ಸಾಕ್ಷಿ ಕೊಡೋದಕ್ಕಾಗ್ಲಿಲ್ಲ, ತಮ್ಮ ಮಾತಿಂದ ಹಿಂದೆ ಸರಿತಾರೆ, ಸೀದಾ ಕೋರ್ಟಲ್ಲಿ ಹೋಗಿ ಕ್ಷಮೆ ಕೇಳಿ ಬರ್ತಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ್ದು ಇದು ಯಾವಾಗ್ಲೂ ಇದ್ದಂಥದ್ದೇ ಸೇಮ್ ಸ್ಟೋರಿ. ಸುಳ್ಳು ಹೇಳು, ಆರೋಪವನ್ನ ಮಾಡು, ಅದನ್ನ ವೈರಲ್ ಮಾಡು, ಮೀಡಿಯಾದಲ್ಲಿ ನರೇಟಿವ್ ಅನ್ನ ಸೃಷ್ಟಿ ಮಾಡು, ಕೊನೆಗೆ ಸಿಕ್ಕಾಕೊಂಡು ಕೋರ್ಟಿಗೆ ಹೋಗಿ ಕ್ಷಮೆಯನ್ನ ಕೇಳಿ ಬರೋದು ಅಷ್ಟೇ. ಇದು ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಲೆಫ್ಟ್ ಎಕೋಸಿಸ್ಟಮಿನ ಹಣೆ ಬರಹಾನೇ ಇಷ್ಟು. ಅರವಿಂದ್ ಕೇಜ್ರಿವಾಲ್ ಅದು ಎಷ್ಟು ಸರ್ತಿ ಕ್ಷಮೆ ಕೇಳಿದಾರಂತ ಪಾಪ ಅವರಿಗೆ ಲೆಕ್ಕ ಇರ್ಲಿಕ್ಕಿಲ್ಲ. ಇನ್ನು 2022ರಲ್ಲಿ ಸೋ ಕಾಲ್ಡ್ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್, ಆತನ ಪ್ರಕರಣವನ್ನು ನೆನಪಿಸ್ಕೊಳ್ಳಿ. ಅರೆಸ್ಟ್ ಅನ್ನುವಂಥ ಸಮಯ ಬಂದಾಗ ಮನುಷ್ಯ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದ. ಅಂದ್ರೆ ಇವರೆಲ್ಲ ಸುಳ್ಳು ಆರೋಪವನ್ನ ಮಾಡುವಾಗ ಕ್ಯಾಮ್ರಾ ಮುಂದೆ ಹುಲಿ ಸಿಂಹ ಏನೇನೋ ಆಗಿರ್ತಾರೆ. ಅದೇ ಮಾಡಿರುವಂತಹ ಸುಳ್ಳು ಆರೋಪವನ್ನ ಕೋರ್ಟಲ್ಲಿ ಪ್ರೂವ್ ಮಾಡಿ ಅನ್ನುವಂತಹ ವಿಚಾರ ಬಂದಾಗ ಹುಲಿನೂ ಇಲ್ಲ, ಸಿಂಹನೂ ಇಲ್ಲ, ಇಲಿಗಳಾಗಿ ಬಿಡ್ತಾರೆ. ನನಗಿರುವಂತಹ ಪ್ರಶ್ನೆ, ಇಷ್ಟೊಂದು ಆರೋಪವನ್ನ ಮಾಡ್ತಾರೆ, ಇವ್ರು ನಿಜವಾಗ್ಲೂ ಕರೆಕ್ಟೇ ಆಗಿದ್ದಿದ್ರೆ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಅವರ ಇಡೀ ಎಕೋಸಿಸ್ಟಮ್ ಆಗಿರ್ಬೋದು, ಯಾಕೆ ಯಾವಾಗಲೂ ಕ್ಷಮೆಯನ್ನ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ? ಯಾಕೆ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ? ಆಮೇಲೆ ಮಜಾ ಏನಪ್ಪಾ ಅಂತಂದ್ರೆ, ಇದೇ ಜನ ಬಂದು ವೀರ ಸಾವರ್ಕರ್ ಅವರನ್ನ ಮಾಫಿ ವೀರ್ ಅಂತ ಕರೀತಾರೆ, ಕ್ಷಮೆಯನ್ನ ಕೇಳಿದವರು ಅಂತ ಗೇಲಿ ಮಾಡ್ತಾರೆ. ಬಟ್ ಈಗ ನಿಜವಾದ ಮಾಫಿ ವೀರ್ಗಳು ಯಾರು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ನಾಯಕರಲ್ವಾ? ಸಂಪೂರ್ಣ ಲೆಫ್ಟ್ ಎಕೋಸಿಸ್ಟಮ್ ಅಲ್ವಾ? ಸಾವರ್ಕರ್ ಜಿ ಅವರಿಗೆ 2 ಸರ್ತಿ ಕಾಲಪಾನಿ ಶಿಕ್ಷೆ ವಿಧಿಸಲಾಗಿತ್ತು. ಎಲ್ಲ ಹೋಗ್ಲಿ, ಅವತ್ತು ಇಂದಿರಾ ಗಾಂಧಿ ಅವರನ್ನ ದೇಶದ ವೀರಪುತ್ರ ಅಂತ ಕರೆದಿದ್ರು. ಬಿಡಿ, ಪರವಾಗಿಲ್ಲ, ಇತಿಹಾಸವನ್ನ ಬಿಟ್ಟು ಬಿಡೋಣ, ವಾಸ್ತವದ ಬಗ್ಗೆನೇ ಮಾತನಾಡೋಣ. ಕಾಂಗ್ರೆಸ್ಸಿನ ಅದೇನು ಜನನಾಯಕ ರಾಹುಲ್ ಇಟಲಿ ಆಗಿರ್ಬೋದು, ಅಥವಾ ರಾಹುಲ್ ಇಟಲಿಯ ಬಬ್ಬರ್ ಶೇರ್ಗಳಾಗಿರ್ಬೋದು, ಪರ್ಫೆಕ್ಟ್ ಆಗಿರುವಂತವ್ರು ನೀವುಗಳು ಯಾಕೆ ಮಾಫಿ ವೀರ್ಗಳಾಗ್ಬಿಟ್ಟಿದ್ದೀರಾ? ನೀವ್ಯಾಕೆ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದೀರಾ? ನಿಮ್ಗಳಿಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು? ಇನ್ನಿಲ್ಲಿ ಪವನ್ ಖೇರಾ ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ವಿರುದ್ಧ ನಕಲಿ ಡಾಕ್ಯುಮೆಂಟ್ ಒಂದು ಆರೋಪದ ವಿಚಾರದಲ್ಲಿ ಇವತ್ತು ಮುಖವನ್ನ ಮುಚ್ಕೊಂಡು ಓಡಾಡ್ತಾ ಇದ್ದಾರಲ್ವಾ, ಇದಿಲ್ಲಿಗೆ ನಿಲ್ಲಲ್ಲ. ಅವರ ಪತ್ನಿಗೂ ಕೂಡ ಇದೇ ಗತಿ ಬರೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪವನ್ ಖೇರ ಪತ್ನಿ ನೀಲಿಮಾ ಖೇರ ಮೇಲೆ ಜಾರ್ಜ್ ಸೋರೋಸ್ಗೆ ಸಂಬಂಧಿಸಿರುವಂತಹ ಒಂದು ಕಂಪನಿಯ ಜೊತೆಗೆ ಸಂಪರ್ಕ ಇರೋದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ನೀಲಿಮಾ ಖೇರ ಈ ಆರೋಪವನ್ನ ತಳ್ಳಿ ಹಾಕಿದ್ರೂ ಕೂಡ ಇಲ್ಲಿವರೆಗೂ ಸ್ಪಷ್ಟ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ ನೆಕ್ಸ್ಟ್ ಮುಖ ಮುಚ್ಚಿ ಓಡಾಡೋರ ಪಟ್ಟಿಯಲ್ಲಿ ಅವರು ಬಂದರೂ ಬರಬಹುದು. ನೋಡೋಣ ಈ ಪವನ್ ಖೇರ ಅದು ಎಷ್ಟು ದಿನ ಓಡ್ತಾರೆ, ಎಲ್ಲಿ ಹೋಗಿ ನಿಲ್ತಾರೆ, ಯಾವಾಗ ಬಂದು ನ್ಯಾಯಾಲಯದಲ್ಲಿ ಕ್ಷಮೆಯನ್ನ ಕೇಳ್ತಾರೆ ಅಂತ ನಾವು ನೋಡೇ ಬಿಡೋಣ. ಈ ಸಂಪೂರ್ಣ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.